ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನಿಫ್ಟಿ 50 ನೋಡಿ 24,541ರಲ್ಲಿ ಕ್ಲೋಸ್ ಆಗಿದೆ. 1.5 ಪಾಯಿಂಟ್ ಅಪ್ಸೈಡ್ ಮೂವ್ ಆಗಿದೆ. 400 ಪಾಯಿಂಟ್ಗಳ ಒಂದು ಅಪ್ಸೈಡ್ ಮೂವ್ನಲ್ಲಿ ಹ್ಯೂಜ್ ಒಂದು ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ. 24,500ರ ಮೇಲ್ಗಡೆ ಕ್ಲೋಸ್ ಇದೆ. ದ್ಯಾಟ್ ಈಸ್ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ನಾವು. ನೋಡಿ ಸ್ನೇಹಿತರೆ, ಆಪ್ಷನ್ ಬಯಾಸ್ಗೆ ಸ್ಪೆಷಲಿ ಹೇಳಿ ಮಾಡಿಸ್ತಕ್ಕಂಥ ದಿನ ಅಂತ ಹೇಳ್ಬೋದು ಫ್ರೈಡೇ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಪ್ರತಿ ವಿಡಿಯೋದಲ್ಲಿ, ಟ್ರೆಂಡ್ ಈಸ್ ಅವರ್ ಫ್ರೆಂಡ್, ಟ್ರೆಂಡ್ ಈಸ್ ಮೈ ಫ್ರೆಂಡ್. ಟ್ರೆಂಡಿಂಗ್ ಇದ್ದಾಗ ಮಾತ್ರ ಆಪ್ಷನ್ ಬಯರ್ಸು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿ, ಅದರ್ವೈಸ್ ಸೈಡ್ ವೇ ಮಾರ್ಕೆಟ್ ಇದ್ದಾಗ, ರೇಂಜ್ ಬೌಂಡ್ ಇದ್ದಾಗ ಬಿಟ್ಟು ಬಿಡಿ ಅಂತ ಹೇಳ್ತಾ ಇರ್ತೀನಿ. ಅದು ನೋಡಿ ನಿಜ ಆಗಿದೆ. ನಾನು ಅದನ್ನು ಮೆನ್ಷನ್ ಮಾಡಿದ್ದೀನಿ. ವಾರದಲ್ಲಿ 5 ದಿನ ಟ್ರೇಡಿಂಗ್ ಇದ್ದರೆ ಒಂದು ದಿನ ಡೆಫಿನೆಟ್ಲಿ ಆಪ್ಷನ್ ಬಯಾಸ್ಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ವಿ ಹ್ಯಾವ್ ಟು ವೇಟ್. ನಾವು ತಾಳ್ಮೆಯಿಂದ ವೇಟ್ ಮಾಡಿದರೆ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದನ್ನು ಬಿಟ್ಟು ಪ್ರತಿದಿನ ಟ್ರೇಡ್ ಮಾಡೋದು, ಅವಸರ ಮಾಡೋದು, ರೇಂಜ್ ಬೌಂಡ್ ಇದ್ದಾಗೂ ಟ್ರೇಡ್ ಮಾಡೋದು, ಈ ಥರ ಎಲ್ಲ ಮಾಡಿದರೆ ಆಪ್ಷನ್ ಬೈಯಿಂಗ್ ಅಲ್ಲ. ಅದು ಸರಿಯಾದ ಶಿಸ್ತಿನ ಕ್ರಮನೂ ಅಲ್ಲ, ಒಂದು ಡಿಸಿಪ್ಲೈನ್ ಟ್ರೇಡಿಂಗ್ ಕೂಡ ಅಲ್ಲ. ಹೀಗಾಗಿ ಲಾಸ್ ಆಗ್ತವೆ. ಸಾಕಷ್ಟು ಜನರದ್ದು ಲಾಸ್ ಆಗಲಿಕ್ಕೆ ಅದೇ ಮೇನ್ ಕಾರಣ. ಯಾಕಂದರೆ ರಿಪೀಟೆಡ್ ಟ್ರೇಡ್ಸ್, ಮಲ್ಟಿಪಲ್ ಟ್ರೇಡ್ಸ್, ಆಮೇಲೆ ಯಾವುದೂ ಒಂದು ಸ್ಟಾಪ್ ಲಾಸ್ ಹಿಡ್ದೇ ಟ್ರೇಡ್ ಮಾಡೋದು, ಹಾಗೆ ಸಪೋರ್ಟು, ರೆಸಿಸ್ಟೆನ್ಸು, ಪಿವೋಟ್ ಪಾಯಿಂಟ್ಸು ನೋಡ್ದೇ ಟ್ರೇಡ್ ಮಾಡತಕ್ಕಂಥ ಒಂದು ಅಭ್ಯಾಸದಿಂದ ಏನಾಗುತ್ತೆ, ಲಾಸ್ ಆಗುತ್ತೆ. ಎದಕ್ಕೆ ನಾನು ಹೇಳ್ತಿದ್ದೀನಿ, ವಾರದಲ್ಲಿ 5 ದಿನ ಟ್ರೇಡಿಂಗ್ ಇದ್ದರೆ 5 ದಿನದಲ್ಲಿ ನಮಗೆ ಒಂದು ದಿನ ಒಂದು ಬಿಗ್ ಅಪರ್ಚುನಿಟಿ ಸಿಗುತ್ತೆ. 5 ದಿನದ ಪ್ರಾಫಿಟನ್ನು ಒಂದೇ ದಿನದಲ್ಲಿ ಮಾಡ್ಕೋಬಹುದು. ತಾಳ್ಮೆಯಿಂದ ವೇಟ್ ಮಾಡಿ, ಹಂಟ್ ಮಾಡಿ, ಅಷ್ಟೇ ನಾ ಹೇಳೋದು. ಏನಕ್ಕೆ ನೋಡಿ, ಫ್ರೈಡೇ ನಮಗೆ ಅಪರ್ಚುನಿಟಿ ಕೊಡ್ತು. ಓಕೆ, ಗ್ಯಾಪ್ ಅಪ್ ಆಯ್ತು. ಫೋಮೋ ಬೇಡ. ಫೋಮೋ ಅಂದ್ರೇನು? ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಗ್ಯಾಪ್ ಅಪ್ ಸಿಕ್ಬಿಡ್ತು, ನಂಗೆ ಸಿಗುತ್ತೋ ಇಲ್ಲೋ, ನಾನು ಪಾರ್ಟಿಸಿಪೇಟ್ ಮಾಡ್ಬೇಕಂತೇಳಿ ಇಲ್ಲಿ ಕಾಲ್ ಬೈ ಮಾಡಿಬಿಡ್ತೀರಾ. ಕಾಲ್ ಬೈ ಮಾಡಿದ್ಕೊಳ್ಳಿ ಏನಾಗುತ್ತೆ, ಮಾರ್ಕೆಟ್ ಇಲ್ಲಿ ಸ್ವಲ್ಪ ಒಂದು 10-15 ಪಾಯಿಂಟ್ ಅಪ್ಸೈಡ್ ಮೂವ್ ಆಗಿ ಡೌನ್ಫಾಲ್ ಆಯಿತು. ಡೌನ್ಫಾಲ್ ಆಗ್ಕೊಳ್ಳೆ ಹೆದರ್ಬಿಡ್ತೀರಾ, ಅಯ್ಯೋ ಫಾಲ್ ಆಯಿತು, ಎಕ್ಸಿಟ್ ಆಗ್ತೀರಾ. ಎಕ್ಸಿಟ್ ಆಗಿಬಿಡ್ತೀರಾ ಲಾಸ್ನಲ್ಲಿ ಎಕ್ಸಿಟ್ ಆಗಿ ಸುಮ್ಮನೆ ಕೊಡ್ತೀರಾ. ನೋಡಿ ಅಪ್ಸೈಡ್ ಮೂವ್ ಆಯಿತು, ಲಾಸ್ ಆಗುತ್ತಾನೆ. ಅದಕ್ಕೆ ಹೇಳೋದು, ಮಾರ್ಕೆಟ್ ಓಪನ್ ಆದ ತಕ್ಷಣವೇ ಧುಮುಕಬೇಡಿ, ಕಾಲ್ ಅಥವಾ ಪುಟ್ ಬಾಯ್ ಮಾಡಬೇಡಿ, ವೇಟ್ ಮಾಡಿ ಅಂತ ಹೇಳೋದು. ಸಪೋರ್ಟು, ರೆಸಿಸ್ಟೆನ್ಸು ನೋಡಿ ಅಂತ ಹೇಳೋದು. ಇಲ್ಲಿ ನಮಗೆ ಆಪ್ಷನ್ ಬಯಾಸ್ಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಕೊಟ್ಟಿದೆ ಫ್ರೈಡೇ ನಮಗೆ. ನೋಡಿ 24,314ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಯಿತು. ರಿವರ್ಸಲ್ ಇದು ಪ್ರಾಫಿಟ್ ಬುಕ್ಕಿಂಗ್ ಆದಾಗ ಮಾರ್ಕೆಟ್ ಡೌನ್ಫಾಲ್ ಆಯಿತು. ಎಕ್ಸಾಕ್ಟ್ಲಿ ಎಲ್ಲಿ ಸಪೋರ್ಟ್ ತೊಗೊಂಡಿದೆ ನೋಡಿ, 24,200 ನಾವು ಡಿಸ್ಕಸ್ ಮಾಡಿದ್ವಿ. 24,200 ಮೇಜರ್ ಸಪೋರ್ಟ್ ಇದೆ, ಅದ್ರ ಕೆಳಗಡೆ 24,000 ಅಂತ. ಎಕ್ಸಾಕ್ಟ್ಲಿ 24,204ರಲ್ಲಿ ಸಪೋರ್ಟ್ ತೊಗೊಂಡಿದೆ. ಇಲ್ಲಿ ಒಂದು ಪ್ಯಾಟರ್ನ್ ಫಾರ್ಮ್ ಆಗಿದೆ ನೋಡಿ. ಇಲ್ಲಿ ಐಡೆಂಟಿಫೈ ಮಾಡಿದ್ರ ಡಬ್ಲ್ಯೂ ಪ್ಯಾಟರ್ನ್ ನೋಡಿ, ಬಿಗ್ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇದು ಒಂದು ಬ್ರೇಕ್ ಆಗಿದೆ ರೆಸಿಸ್ಟೆನ್ಸು. ನಾವಿಲ್ಲಿ ಕಾಲ್ ಬೈ ಮಾಡಬೇಕು. ಇಲ್ಲಿ ಕಾಲ್ ಬೈ ಮಾಡಿ 24,200ರಲ್ಲಿ ಸ್ಟಾಪ್ ಲಾಸ್ ಇಟ್ಟರೆ ಹ್ಯೂಜ್ ಮನಿ ನೋಡಿ. ಈ ಥರ ಟ್ರೆಂಡಿಂಗ್ ಇದ್ದಾಗ ಟ್ರೇಡ್ ಮಾಡಿ ದಯವಿಟ್ಟು. ಇದಕ್ಕೊಂದು ಕಾರಣನೇ ಇದೆ. ಇಲ್ಲಿ ಬ್ರೇಕ್ಔಟ್ ಆಗಿದೆ, ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ, ಬ್ರೇಕ್ಔಟ್ ಆಗಿದೆ, ಅದ್ರ ಮೇಲ್ಗಡೆ ಸಸ್ಟೇನ್ ಆಗಿದೆ, ಒಂದು ಬುಲ್ಲಿಶ್ ಕ್ಯಾಂಡಲ್ ಮತ್ತೆ ಫಾರ್ಮ್ ಆಗ್ತಾ ಇದೆ. ಅದಕ್ಕೆ ನಾವು ಎಂಟರ್ ಆಗಿದ್ದೀವಿ. ಸ್ಟಾಪ್ ಲಾಸ್ ಕೂಡ ಸರಿಯಾದ ಪ್ಲೇಸ್ನಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೀವಿ. ಯಾಕಂದರೆ ಡೇ ಲೋದಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೀವಿ. ಮತ್ತು 24,560 ಹೈ ಟಚ್ ಆಗಿದೆ. ನಮ್ಗೆ ಅಷ್ಟು ಬೇಡ, 24,500 ರೀಚ್ ಆಯ್ತಲ್ಲ, 500 ಒಂದು ಮೇಜರ್ ರೌಂಡ್ ಫಿಗರು, ಅಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಗುತ್ತೆ ಅಂತ ಗೊತ್ತಿರುತ್ತೆ. 24,500ರಲ್ಲಿ ನಾವು ಪ್ರಾಫಿಟನ್ನು ಬುಕ್ ಮಾಡ್ಕೊಂಡ್ಬಿಟ್ರೆ ಎಷ್ಟಾಗುತ್ತೆ, 24,300 ಬರ್ತಿಲ್ಲ. 300ಕ್ಕೆ ಎಂಟರ್ ಆಗಿದ್ರು ಕೂಡ 24,300ನಲ್ಲಿ ಎಂಟರ್ ಆಗಿದ್ರು ನಾವು ಕಾಲ್ ಬೈ ಮಾಡಿದರೆ 24,500 ಅಂದರೆ 200 ಪಾಯಿಂಟು ಆ್ಯಡ್ ದ ಮನಿ ಪ್ರೀಮಿಯಮಲ್ಲಿ ಕನ್ವರ್ಟ್ ಮಾಡಿದರೆ ಏನಿಲ್ಲ ಅಂದರೂ ಒಂದು 40ರಿಂದ 65-70 ಪಾಯಿಂಟ್ ಸಿಗೋದು. ಆ್ಯಡ್ ದ ಮನಿ ಅಥವಾ ಡೀಪ್ ಇನ್ ದ ಮನಿ ಆಗಿದ್ದರೆ ಡೆಫಿನೆಟ್ಲಿ 40 to 70 ಪಾಯಿಂಟ್ಸ್ ಸಿಗೋದು. ಬೆಸ್ಟ್ ಅಮೌಂಟು, ಬೆಸ್ಟ್ ಅರ್ನಿಂಗ್ಸ್ ಅ ಡೇ ಅಂತ ಹೇಳ್ಬೋದು. ಒಂದು ವಾರದ ಏನು ಕ್ಯಾಲ್ಕುಲೇಷನ್ ಮಾಡಿರ್ತೀವಿ ನಾವು, ಅದು ಒಂದೇ ದಿನದಲ್ಲಿ ಸಿಗುತ್ತೆ. ಈ ಥರ ಒಂದು ಪ್ಲ್ಯಾನ್, ಸಿಸ್ಟಮೆಟಿಕ್ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬೆಸ್ಟ್ ಒಂದು ಟ್ರೇಡಿಂಗ್ ಡೇ ಅಂತ ಹೇಳ್ಬೋದು ಫ್ರೈಡೇ. ನಿಫ್ಟಿಯಲ್ಲಿ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಇನ್ನೂ ನೋಡಿಲ್ಲ, ನೋಡೋಣ. ಇನ್ನು ಡೈಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ. 30 ಮಿನಿಟ್ಸ್ ನೋಡೋಣ. 30 ಮಿನಿಟ್ಸ್ ಎಸ್ ಆಲ್ಮೋಸ್ಟ್ ಆಲ್ ಬ್ರೇಕ್ ಆಗಿದೆ. ಇದು ಹೈ ಬ್ರೇಕ್ ಆಗಿದೆ 24,000 ಅಂಟಿಲ್ ಅನ್ಲೆಸ್ 24,410 ದಾಟುವರೆಗೆ
ನಾನು ಯಾವುದೇ ಅಪ್ಸೈಡ್ ಆಗಲ್ಲ ಅಂದಿದ್ದೆ. ನೋಡಿ 24,410 ಹೇಗೆ ಒಂದು ಹ್ಯೂಜ್ ವಾಲ್ಯೂಮ್ನೊಂದಿಗೆ ಬ್ರೇಕ್ ಮಾಡಿದೆ. ದಿಸ್ ಈಸ್ ಇಂಪಾರ್ಟೆಂಟ್. ನಾವು ಇಂಥ ಚಿಕ್ಕ ಪುಟ್ಟ ಪಾಯಿಂಟ್ಗಳನ್ನು ನಾವು ಕಲಿಬೇಕಾಗುತ್ತೆ. ಆ ಥರ ಹೇಳೋದೇ ಈ ಚಾನಲ್ನ ಉದ್ದೇಶ ಹೊರತು ಯಾರಿಗೂ ಕೂಡ ನಾನು ಬೈ ಮಾಡಿ ಸೆಲ್ ಮಾಡಿ F&O ಟ್ರೇಡ್ ಮಾಡಿ ಅಂತ ರೆಕಮೆಂಡ್ ಮಾಡಲ್ಲ. ಕೇವಲ ಈ ಒಂದು ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳು ಎಜುಕೇಷನಲ್ ಪರ್ಪೋಸ್ಗಾಗಿ ಮಾತ್ರ ಇರೋದು, ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಎಲ್ಲರಿಗೂ ಚಿಕ್ಕ ಪುಟ್ಟ ಮಾಹಿತಿಗಳನ್ನು ಒದಗಿಸಿಕೊಡುವುದೇ ಈ ಚಾನಲ್ನ ಉದ್ದೇಶ ಸ್ನೇಹಿತರೆ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ನೀವು ಕೂಡ ಸ್ಟಡಿ ಮಾಡಿ ಮತ್ತು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಬೋದು. 24,400 ಬ್ರೇಕ್ ಆದಮೇಲೆ ಮೂವ್ ಬರ್ತಂದಿದೆ ನೋಡಿ. 24,410 ಹ್ಯೂಜ್ ವಾಲ್ಯೂಮ್ನೊಂದಿಗೆ ಬ್ರೇಕ್ ಆಗಿದೆ. ದಟ್ ಈಸ್ ಇಂಪಾರ್ಟೆಂಟ್. ಅದ್ರ ಮೇಲ್ಗಡೆ ಸಸ್ಟೇನ್ ಆಗೋದು ಅಷ್ಟೇ ಅಲ್ಲ, 24,500 ಮೇಲ್ಗಡೆ ಸಸ್ಟೇನ್ ಆಗಿದೆ. ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಇಲ್ಲಿ ಗ್ಯಾಪ್ ಇದೆ ನೋಡಿ. ನಾನು ಹೇಳಿದ್ದೆ ಗ್ಯಾಪ್ ಫಿಲಪ್ ಆಗಬೇಕು ಅಂತ. 24,670-75 ಈ ಥರ ಬರುತ್ತೆ. ಅಫ್ಕೋರ್ಸ್ ನಾಳೆ ಗ್ಯಾಪ್ ಫಿಲ್ ಆಗುತ್ತೆ. ಅದನ್ನ ಡೈಲಿ ಚಾರ್ಟ್ನಲ್ಲಿ ನೋಡೋಣ. ಇಲ್ಲಂತರೂ ನಮಗೆ ಮೇಜರ್ ಒಂದು ರೆಸಿಸ್ಟೆನ್ಸ್ ಇತ್ತು, ಅದು ಬ್ರೇಕ್ ಆಗಿದೆ. ಕೆಳಗಡೆ ಬ್ರೇಕ್ ಆಗುತ್ತಾ ಏನೋ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಅಪ್ಸೈಡ್ ಬ್ರೇಕ್ ಆಗಿದೆ. ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ನಿಫ್ಟಿದು ಡೈಲಿ ಚಾರ್ಟ್ ಇದು ನಿಮ್ಗೆ ಕಾಣ್ತಾ ಇದೆ ಅನ್ಕೊಂಡಿನಿ. ಇಲ್ಲೊಂದು ಬಾಕ್ಸ್ ಫಾರ್ಮ್ ಆಗಿತ್ತು, ಹೇಳಿದ್ದೆ ನಾನು. ಬಾಕ್ಸ್ ಇದೆ. ಅಂಟಿಲ್ ಅನ್ಲೆಸ್ ಯಾವ ಕಡೆ ಬ್ರೇಕ್ ಆಗುತ್ತೆ ಆ ಕಡೆ ಮೂವ್ ಆಗುತ್ತೆ ಅಂದಿದ್ದೆ. ಅಪ್ಸೈಡ್ ಬ್ರೇಕ್ ಆಗಿದೆ, ಇನ್ನು ಅಪ್ಸೈಡ್ ಮೂವ್ ಆಗುತ್ತೆ ಸ್ವಲ್ಪ ದಿನದವರೆಗೆ ಅಂತ ಹೇಳ್ಬೋದು. ನೋಡಿ, ವಿತ್ ಗುಡ್ ವಾಲ್ಯೂಮ್ 24,410 ಬ್ರೇಕ್ ಆಗಿದೆ. ಇಲ್ಲಿ 24,200, 24,000 ಈ ಥರ ಒಂದು ಸಪೋರ್ಟ್ ಇತ್ತು. ಅಪ್ಸೈಡ್ 24,410 ರೆಸಿಸ್ಟೆನ್ಸ್ ಇತ್ತು. ಅದನ್ನು ಒಂದು ಒಳ್ಳೆ ವಾಲ್ಯೂಮ್ನೊಂದಿಗೆ ಬಿಗ್ ಬುಲ್ಲಿಶ್ ಕ್ಯಾಂಡಲ್ನೊಂದಿಗೆ ಬ್ರೇಕ್ ಆಗಿದೆ. ಕ್ಯಾಂಡಲ್ ಕೂಡ ಫಂಟಾಸ್ಟಿಕ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇನ್ನು ನೆಕ್ಸ್ಟ್ ಟಾರ್ಗೆಟು ಫಾರ್ ನಾವು ಯಾವುದನ್ನು ಸೋಮವಾರ ನಾಳೆಗೆ ನೆಕ್ಸ್ಟು ಮಂಡೇ ಟ್ರೇಡ್ ಮಾಡಲಿಕ್ಕೆ ಯಾವ್ಯಾವುದು ಪೊಸಿಷನ್ಸ್ ಏನು ಅನ್ನೋದಾದರೆ, ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು ಸೇಮ್ ಇಟ್ ಈಸ್ 24,200 ಮೇಜರ್ ಸಪೋರ್ಟ್. ಯಾಕಂದರೆ ಡೇ ಲೋ ಇದೆ ಫ್ರೈಡೇದು. 24,200 ಮೇಜರ್ ಸಪೋರ್ಟ್, ಅದನ್ನು ಒಂದೇ ಇಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು 24,400. 24,400 ಈಸ್ ಎ ವೆರಿ ಬಿಗ್ ಸಪೋರ್ಟ್. ಏಕೆಂದರೆ ಅದು ಬಹಳ ದಿನದವರೆಗೆ ನಮಗೆ ರೆಸಿಸ್ಟೆನ್ಸ್ ಆಗಿ ಕಾಡಿತ್ತು, ಅದು ಈಗ ಸಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ. ಇದು ಲಾಜಿಕ್ಕು. ಸಪೋರ್ಟ್ ಆಗಿ ಕನ್ವರ್ಟ್ ಆಗಿದೆ. ನಂಗೆ ತಿಳಿಮಟ್ಟಿಗೆ ಅಷ್ಟು ಈಸಿ 24,400 ಬ್ರೇಕ್ ಆಗಲ್ಲ, ಕೆಳಗಡೆ ಸಸ್ಟೇನ್ ಆಗುತ್ತೆ ಅಂತ ಅನ್ಕೋತೀನಿ. ಈಗ 24,400 ಒಂದು ಸಪೋರ್ಟು, ಅದನ್ನು ಬಿಟ್ಟರೆ 24,200 ಎರಡನೇ ಸಪೋರ್ಟು. ಇನ್ನು ಅಪ್ಸೈಡ್ ನೋಡ್ಬೇಕಲ್ವ ನಾವು. ಎಸ್, ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ 24,650 ಫಸ್ಟ್ ಟಾರ್ಗೆಟ್. ಅದನ್ನು ದಾಟಿ ಸಸ್ಟೇನ್ ಆತಂದರೆ 24,800 ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಅದನ್ನು ಈಸಿಲಿ ಕವರ್ ಮಾಡುತ್ತೆ. 24,650 ಫಸ್ಟ್ ಟಾರ್ಗೆಟ್. ಅದನ್ನ ನಂತರ 24,800. 800ರಲ್ಲಿ ಬಿಗ್ ಹರ್ಡಲ್ ಇದೆ. ಏನಕ್ಕೆ ನೋಡಿ, ಇಲ್ಲಿದೆ ನೋಡಿ. ಓಕೆ, ಯು ಗಾಟ್ ಇಟ್. 24,800 ಬಿಗ್ ಹರ್ಡಲ್ ಇದೆ. ಅಲ್ಲಿ ಬಂದು ಟ್ರ್ಯಾಪ್ ಮಾಡ್ಬೋದು ರಿಟೇಲರ್ಸ್ಗೆ. ಗಮನ ಇಟ್ಕೊಳ್ಳಿ. 24,600 ದಾಟುತ್ತೆ, 650, 700 ದಾಟುತ್ತೆ. 24,800 ಯಾವಾಗ ಬರುತ್ತೆ ಅವಾಗ ಕೇರ್ಫುಲ್ ಆಗಿರಿ. ನಿಮ್ಮ ಪೊಸಿಷನ್ಸನ್ನು ಎಂಟಿ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಸಮಯದವರೆಗೆ. ಅಲ್ಲಿ ಕನ್ಸಾಲ್ಟೇಷನ್ ಆಗ್ಬೋದು, ಇಲ್ಲ ಟ್ರ್ಯಾಪ್ ಮಾಡ್ಬೋದು ರಿಟೇಲರ್ಸ್ಗೆ. ನಂತರ ಸ್ವಲ್ಪ ದಿನದ ನಂತರ ಇಟ್ ರ್ಯಾಲಿ ಟುವರ್ಡ್ಸ್ 25,050 ಈ ಥರ ಅಂತ ಅನ್ಕೋಬೋದು. ಸದ್ಯದ ಮಟ್ಟಿಗೆ 24,650 ನಾಳೆಗೆ ಮೇಜರ್ ಅಪ್ಸೈಡ್ ಒಂದು ಮೂವ್ ಆಗ್ಬೋದು. 24,650 ಕ್ರಾಸ್ ಆಗಿ ಸಸ್ಟೇನ್ ಆಯಿತು ಒಂದು 15 ನಿಮಿಷ ಅಂದರೆ 24,800ವರೆಗೂ ಪುಷಪ್ ರ್ಯಾಲಿ ಕೊಡ್ಬೋದು. 24,800ರಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿ ಕೆಳಗಡೆ ಬರೋ ಸಾಧ್ಯತೆ ಇದೆ. ಈ ಡೈಲಿ ಚಾರ್ಟು ಚೆನ್ನಾಗಿ ಫಾರ್ಮ್ ಆಗಿದೆ. ಓಕೆ, ಅಪ್ ಮೂವ್ ಈಸ್ ರೆಡಿ ಫಾರ್ ಅಪ್ ಮೂವ್ ಅಂತ ಹೇಳ್ಬೋದು. ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ ನೋಡಿ. ವೀಕ್ಲಿ ಚಾರ್ಟು ಆಲ್ಮೋಸ್ಟ್ ಆಲ್ ಈಕ್ವಲ್ ಇತ್ತು, ಕೆಳಗಡೆ ಬಂದಿತ್ತು. ಇನ್ನು ಗ್ಯಾಪ್ ಫಿಲಪ್ ಮಾಡಲಿಕ್ಕೆ ಇಲ್ಲಿ ಗ್ಯಾಪ್ ಇದೆ ನೋಡಿ. ಈ ಗ್ಯಾಪ್ ಫಿಲಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದು ಎಷ್ಟಿದೆ? 24,675 ಇದೆ. ಅಲ್ಲಿಗೆ ಡೆಫಿನೆಟ್ಲಿ ನಾಳೆ ಬರೋ ಎಲ್ಲ ಚಾನ್ಸಸ್ ಇದೆ. ಹೀಗಾಗಿ ನಾಳೆದ್ದು ಇಲ್ಲಿ ಫಾರ್ಮ್ ಆಗುತ್ತೆ ಕ್ಯಾಂಡಲ್. ಈ ವಾರದ್ದು ಕ್ಯಾಂಡಲ್ಲು ನೆಕ್ಸ್ಟ್ ಈ ವಾರದ್ದು ಈ ಥರ ಫಾರ್ಮ್ ಆಗುತ್ತೆ. ಇದು ಕ್ಯಾಂಡಲ್ ಮುಗಿದ್ಬಿಡ್ತು ನೋಡಿ. ಎಷ್ಟು ಚೆನ್ನಾಗಿ ಒಂದು ಸ್ಟೆಪ್ಸ್ ಥರ ಕಾಣ್ತಾ ಇದೆಯಾ ನಿಮಗೆ? 2 ವಾರದ್ದು ಕ್ಯಾಂಡಲ್ಲು, ಇದು ಒಂದು ಸ್ಟೆಪ್ಪು, ಇದು ಒಂದು ಸ್ಟೆಪ್ಪು, ಇದು ಒಂದು ಸ್ಟೆಪ್ಪು ಬರೋ ಚಾನ್ಸ್ ಇದೆ. ಅಂದರೆ ಈ ವಾರದ್ದು ಕೂಡ ಅಪ್ಸೈಡ್ ಮೂವ್ ಆಗ್ಬೋದು,
ಇಟ್ ಮೇ ಗೋ ಟುವರ್ಡ್ಸ್ 25,000 ಅಂತ ಹೇಳ್ಬೋದು. 25,000 ನೋಡಿ. ಇದು ನಿಮಗೆ ಸ್ಟೆಪ್ಸ್ ಥರ ಕಾಣ್ತಾ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಸ್ಟೆಪ್ಸ್ ಥರ ಕಾಣ್ತಾ ಇದ್ದರೆ ಇಲ್ಲೊಂದು ಚಿಕ್ಕ ಸ್ಟೆಪ್ ಫಾರ್ಮ್ ಆಗಬೇಕು. ಈ ಒಂದು ಪ್ಯಾಟ್ರನ್ ನಿಜವಾಗಿದ್ದರೆ ಇಲ್ಲೊಂದು ಸ್ಟೆಪ್ ಫಾರ್ಮ್ ಆಗಬೇಕು ಅಂತ ನನಗೆ ಅನಿಸ್ತಾ ಇದೆ. ಅದು ಎಷ್ಟು ಬರುತ್ತೆ? 24,700, 24,800, ನೆಕ್ಸ್ಟ್ 25,000. ಈ ಥರ ಪಾಸಿಬಿಲಿಟಿ ಇದೆ. ನೋಡೋಣ ಯಾವ ಥರ ಮೂವ್ ಆಗುತ್ತೆ, ನಾಳೆಗೆ ಗೊತ್ತಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿ. ಬ್ಯಾಂಕ್ ನಿಫ್ಟಿ ಅದೇ, ಇದು ಕೂಡ 1.5% ಅಪ್ಸೈಡ್ ಮೂವ್ ಆಗಿದೆ. ಫ್ರೈಡೇ 789 ಪಾಯಿಂಟ್ ಅಪ್ಸೈಡ್ನಲ್ಲಿ ಮೂವ್ ಆಗಿ 50,500 ಮೇಲ್ಗಡೆ ಕ್ಲೋಸ್ ಆಗಿದೆ. 50,516ನಲ್ಲಿ ಕ್ಲೋಸ್ ಆಗಿದೆ. ಓಕೆ, ಇದ್ರ ಚಾರ್ಟ್ ನೋಡೋಣ ಬನ್ನಿ. ಬ್ಯಾಂಕ್ ನಿಫ್ಟಿನೂ ನೋಡಿ ಗ್ಯಾಪ್ ಅಪ್ ಓಪನ್ ಆದರೂ ಕೂಡ ನೋಡಿ ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಯಿತು. ಸೇಮ್ ನಿಫ್ಟಿ ಥರನೇ ಪ್ರಾಫಿಟ್ ಬುಕ್ಕಿಂಗ್ ಆಯಿತು. ಇಲ್ಲಿಂದ ಫಾಲ್ ಆಯಿತು. ಫಾಲ್ ಆಗಿಬಿಟ್ಟು ಎಲ್ಲಿಗೆ ಬಂತು? ಎಕ್ಸಾಕ್ಟ್ಲಿ 49,800 ಒಂದು ಮೇಜರ್ ಸಪೋರ್ಟ್ ಇದೆ. ಆ ಸಪೋರ್ಟನ್ನು ತೊಗೊಂಡ್ಬಿಟ್ಟು ಅಪ್ ಮೂವ್ ಸ್ಟಾರ್ಟ್ ಆಯಿತು. ಸೊ ನಾವು 49,800ನಲ್ಲಿ ಎಂಟರ್ ಆದರೆ ಬೆಸ್ಟ್ ರಿಸ್ಕ್ ರಿವಾರ್ಡ್, ಫಂಟಾಸ್ಟಿಕ್ ಒಂದು ರಿವಾರ್ಡ್ ಸಿಗುತ್ತೆ, ಒಂದು ಅರ್ನಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಎಂಟರ್ ಆದರೆ ಏನಾಗುತ್ತೆ? ನಮ್ಮ ಪ್ರೀಮಿಯಮ್ ಡಿಕೆ ಆಗುತ್ತೆ ಫಾಲ್ ಆದಾಗ. ನಾವು ಇಲ್ಲಿ ಎಂಟರ್ ಆದ್ವಿ ಅಂತಂದರೆ ನಮಗೆ ಪ್ರಾಫಿಟ್ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಸ್ಟಾಪ್ ಲಾಸ್ ಇಡಬೇಕು 49,800ರಲ್ಲಿ ನೋಡಿ. ಚೆನ್ನಾಗಿ ಒಂದು 50,600ವರೆಗೆ ಬಂದಿದೆ. ನಮಗೆ ಅಷ್ಟು ಬೇಡ, 50,500 ರೌಂಡ್ ಫಿಗರ್ ಹಿಡಿದ್ರು ಕೂಡ ಆಲ್ಮೋಸ್ಟ್ ಅಲ್ಲೂ 700 ಪಾಯಿಂಟ್ಗಳ ರ್ಯಾಲಿ ಆಟ್ ದ ಮನಿ ಆಗಿದ್ದರೆ ನಮಗೆ ಏನಿಲ್ಲ ಅಂದರೂ ಡಬಲ್ ಆಗಿರೋದು, ಪ್ರೀಮಿಯಮ್ 100% ಡಬಲ್ ಆಗಿರೋದು. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಚಾರ್ಟ್ ರೀಡಿಂಗ್, ಚಾರ್ಟ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಇಲ್ಲಿ ಕೂಡ ನೋಡಿ ಸಪೋರ್ಟ್ ಇಂಪಾರ್ಟೆಂಟ್. ನಾವು ಅದಕ್ಕೆ ಸಪೋರ್ಟು ರೆಸಿಸ್ಟೆನ್ಸ್ ನೋಡ್ತಾ ಇರಿ, ಬ್ಲೈಂಡ್ ಆಗಿ ಟ್ರೇಡ್ ಮಾಡಬೇಡಿ ಅನ್ನೋದು. ಇಲ್ಲಿ ಸಪೋರ್ಟು ಮತ್ತು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ, ಅದು ಬ್ರೇಕ್ ಆಗಿದೆ. ಇಲ್ಲಿ ಎಂಟರ್ ಆದರೆ ಒಳ್ಳೆ ರಿಸ್ಕ್ ರಿವಾರ್ಡ್ ಸಿಗೋದು. ಇಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಎಂಟರ್ ಆದರೆ ಇಲ್ಲಿ ಒಳ್ಳೆ ರಿವಾರ್ಡ್ ಸಿಗೋದು. ಈ ಥರ ಆಗಿದೆ. ಇನ್ನು 30 ಮಿನಿಟ್ಸ್ ಒಂದು ಇಂಪಾರ್ಟೆಂಟ್ ಪ್ಯಾಟರ್ನ್ ಇದೆ ನೋಡಿ. 30 ಮಿನಿಟ್ಸ್ ನಾನು ನಿಮಗೆ ಗುರುವಾರ ಸಾಯಂಕಾಲ ಹೇಳಿದ್ದೆ ನೋಡಿ. ಇಲ್ಲಿತ್ತು, ನಾನು ಹೇಳಿದಾಗ ಗುರುವಾರ ಇಲ್ಲಿತ್ತು. ಓಕೆ, ನಾನು ಹೇಳಿದ್ದೆ ಇಲ್ಲೊಂದು ಪ್ಯಾಟರ್ನ್ ಫಾರ್ಮ್ ಆಗೋ ಚಾನ್ಸ್ ಇದೆ ಸ್ನೇಹಿತರೆ, ಗಮನಿಸಿ. ಶುಕ್ರವಾರ ಸಾಯಂಕಾಲ ಡಿಸ್ಕಸ್ ಮಾಡೋಣ ಅಂದಿದ್ದೆ, ನೋಡಿ ಫಾರ್ಮ್ ಆಗಿದೆ. ಓಕೆ, ಇಲ್ಲಿವರೆಗೆ ಬರ್ಬೋದು ಅಂದಿದ್ದೆ. ನಿಮ್ಗೆ ನೆನಪಿದೆ ಇಲ್ಲೋ ನೋಡಿ, ಬೇಕಂದರೆ ಗುರುವಾರದ ವಿಡಿಯೋ ಸಾಯಂಕಾಲದ್ದು, ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ವಿಡಿಯೋ ನೋಡಿ. ಗುರುವಾರ ಸಾಯಂಕಾಲದ್ದು ಡೆಫಿನೆಟ್ಲಿ ಈ ಥರ ಹೇಳಿದ್ದೀನಿ ನಾನು. ಇಲ್ಲೊಂದು ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ಅಂತ ಇಲ್ಲಿತ್ತು, ಈ ಥರ ಬರುತ್ತೆ ಅಂದಿದೆ, ಅದೇ ಥರ ಬಂದಿದೆ. ಇನ್ನೇನು ಇದನ್ನು ಮುಟ್ಟೋದು ಅಷ್ಟು ಬಾಕಿ ಇದೆ. ಅದು ಎಷ್ಟಿದೆ? 50,750. ಡೆಫಿನೆಟ್ಲಿ ನಾಳೆ ಟಚ್ ಆಗುತ್ತೆ. ಇದು ಈ ಥರ ಫಾರ್ಮ್ ಆಗುತ್ತೆ. ಇದು ಏನಾದರೂ ಅಪ್ಸೈಡ್ ಸ್ವಲ್ಪ ಒಂದು 10 ನಿಮಿಷ, ಇಲ್ಲಿ 15 ನಿಮಿಷ ಸಸ್ಟೇನ್ ಆದರೆ ಇಟ್ ಮೂವ್ಸ್ ಟುವರ್ಡ್ಸ್ 51,000 ಈಸಿಲಿ ಬರುತ್ತೆ. ನಂತರ ಇಲ್ಲಿ ಗ್ಯಾಪ್ ಇದೆ ನೋಡಿ, ಗ್ಯಾಪ್ ಫಿಲ್ ಆಗುತ್ತೆ. ಎಷ್ಟದು? 51,350ರಿಂದ 400ವರೆಗೆ ಟಾರ್ಗೆಟ್ ಅಂತ ಇಟ್ಕೋಬಹುದು ನಾಳೆ ಮತ್ತು ನಾಡಿದ್ದು. ಓಕೆ, ಈ ಥರ ಇಟ್ಕೋಬಹುದು. ವಂಡರ್ಫುಲ್ ಚಾರ್ಟ್ ಪ್ಯಾಟರ್ನ್, ವಂಡರ್ಫುಲ್ ಚಾರ್ಟ್ ಪ್ಯಾಟರ್ನ್. ನಾನು ಹೇಳಿದಾಗ ಇಲ್ಲಿಗೆ ಮಾತ್ರ ಇತ್ತು. ಥರ್ಸ್ಡೇ ಪ್ಯಾಟರ್ನ್ ಕ್ಲೋಸ್ ಆಗಿತ್ತು. ನಾನು ಏನಂದೆ, ಎಕ್ಸ್ಟೆನ್ಷನ್ ಆಗುತ್ತೆ ಈ ಥರ ಅಂದಿದ್ದೆ, ಅದೇ ಥರ ಆಗಿದೆ. ಇನ್ನು ಇದನ್ನು ಟಚ್ ಆಗಬೇಕು, ಈ ಗ್ಯಾಪ್ ಅನ್ನು ಫಿಲಪ್ ಆಗಬೇಕು. ಇದು ಒಂದು ಇಂಪಾರ್ಟೆಂಟ್ ಅಂತ ಅನಿಸ್ತದೆ. ಗ್ಯಾಪ್ ಫಿಲಪ್ ಆಗುತ್ತೆ ಅನಿಸ್ತಾ ಇದೆ. ಡೈಲಿ ಚಾರ್ಟ್ ನೋಡೋಣ ಬನ್ನಿ. ಬ್ಯಾಂಕ್ ನಿಫ್ಟಿ ಚಾರ್ಟ್ ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆ, ಆದರೆ ಒಂದು ಹರ್ಡಲ್ ಇದೆ ಇಲ್ಲಿ. ಈ 50,750. ಎಸ್, ಇದನ್ನು ಕ್ರಾಸ್ ಆಗಬೇಕು. ಕ್ರಾಸ್ ಆದರೆ ಮಾತ್ರ 51,300ವರೆಗೆ ಬರುತ್ತೆ. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಯಾರಾದರೂ ಪೊಸಿಷನ್ ಕ್ರಿಯೇಟ್ ಮಾಡೋದಿದ್ರೆ ನಾಳೆ 50,750 ಕ್ರಾಸ್ ಆಗಿ ಅಲ್ಲಿ ಸಸ್ಟೇನ್ ಆದರೆ ಅದ್ರ ಮೇಲ್ಗಡೆ ಒಂದು ಬುಲ್ಲಿಶ್ ಕ್ಯಾಂಡಲ್ 5 ನಿಮಿಷದ್ದು ಫಾರ್ಮ್ ಆಗ್ತಾ ಇದ್ರೆ ಎಂಟರ್ ಆಗ್ಬೋದು. ಸ್ಟಾಪ್ ಲಾಸ್ ಅನ್ನು 50,700 ಇಟ್ಬಿಟ್ಟು ಎಂಟರ್ ಆಗ್ಬೋದು. ಟಾರ್ಗೆಟ್ ಅನ್ನ 51,000 ಫಸ್ಟ್ ಟಾರ್ಗೆಟು. ನೆಕ್ಸ್ಟ್ ಟಾರ್ಗೆಟು 51,000 ಫಸ್ಟ್ ಟಾರ್ಗೆಟು. ನೆಕ್ಸ್ಟು 51,300 ಸೆಕೆಂಡ್ ಟಾರ್ಗೆಟ್. ಈ ಥರ ಒಂದು ಟಾರ್ಗೆಟ್ ಇಟ್ಕೊಂಡು ಪ್ಲೇ ಮಾಡಬಹುದು. ನಾನು ರೆಕಮೆಂಡ್ ಮಾಡ್ತಾ ಇಲ್ಲ, ಈ ಥರ ಮೂವ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಇನ್ನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡೋದಾದರೆ ನಾಳೆಗೆ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 50,500 ಮೇಜರ್ ಸಪೋರ್ಟ್ ಇದೆ. 50,500 ಅದನ್ನು ಬಿಟ್ಟರೆ
50,000 is a very big support. Okay, 50,000 is a very big support. ಯಾಕಂದ್ರೆ ಹ್ಯೂಜ್ ವೊಲಟಿಲಿಟಿ ಇದೆ, ಮೂವ್ ಅಪ್ ಅಂಡ್ ಡೌನ್ ಅದೇ ತರ ಆಗ್ತಾ ಇದೆ. 50,000 is a very big support ಅಂತ ಇಟ್ಕೊಳ್ಳೋಣ. ಅದನ್ನ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 50,750. ಅದನ್ನ ಕ್ರಾಸ್ ಆತಂದ್ರೆ 51,300ವರೆಗೆ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ. ಈ ತರ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲೊಂದು ಇಂಪಾರ್ಟೆಂಟ್ ಏನಂದ್ರೆ ನೋಡಿ, ಇದನ್ನ ಈಸಿಲಿ ಕ್ರಾಸ್ ಆಗುತ್ತೆ. ಇನ್ನು ಮೇಜರ್ ಹರ್ಡಲ್ ಇದೆ. ಎಸ್, 50,750. ನಾಳೆ ಮೋಸ್ಟ್ ಪ್ರಾಬಬ್ಲಿ 50,700ರಲ್ಲಿ ಮಾರ್ಕೆಟ್ ಓಪನ್ ಆಗ್ಬೋದು. ಒಂದು 150-200 ಪಾಯಿಂಟ್ಗಳ ಗ್ಯಾಪ್ ಅಪ್ನಲ್ಲಿ ಓಪನ್ ಆಗ್ಬೋದು ಬ್ಯಾಂಕ್ ನಿಫ್ಟಿ. ಅಂದರೆ 50,650 700ರಲ್ಲಿ ಓಪನ್ ಆಗಿ ಹ್ಯೂಜ್ ವಾಲ್ಯೂಮ್ ಇದ್ದರೆ ಫಾಸ್ಟಾಗಿ ಅದನ್ನು ಕ್ರಾಸ್ ಆಗಿಬಿಡುತ್ತೆ 50,750. ವೀಕ್ಲಿ ಚಾರ್ಟು ಏನು ಹೇಳುತ್ತೆ? ವೀಕ್ಲಿ ಚಾರ್ಟ್ ಎರಡು ಈಕ್ವಲ್ ಇವೆ. 2 ವಾರದ ಕ್ಯಾಂಡಲ್ಲು ಕೂಡ ಈಕ್ವಲ್ ಇವೆ, ಗಮನಿಸಿ. ಸೊ ಈ ವಾರದ್ದು ಅದರ ಮೇಲ್ಗಡೆ ಮೂವ್ ಆಗುತ್ತಾ, ಕೆಳಗಡೆ ಮೂವ್ ಆಗುತ್ತಾ, ವೆರಿ ಇಂಪಾರ್ಟೆಂಟ್. 2 ವಾರ ತಡೆ ಹಿಡಿದಿದೆ. 3ನೇ ವಾರ ಇಲ್ಲಿಗೆ ಬರುತ್ತಾ? ಒಂದು ನೆಕ್ಸ್ಟ್ ಇದು ಗ್ಯಾಪ್ ಇದೆ, ಫಿಲಪ್ ಆಗುತ್ತೆ. 2 ಕ್ವಶನ್ ಇವೆ ನೋಡಿ. ಅಂದರೆ ಏನಾಗಬೇಕು? ಈ ಥರ ಕ್ಯಾಂಡಲ್ ಫಾರ್ಮ್ ಆಗಬೇಕು. ಈ ವಾರದ್ದು ಈ ಥರ ಕ್ಯಾಂಡಲ್ ಫಾರ್ಮ್ ಆಗಬೇಕಾಗುತ್ತೆ. ಸೊ ಇಲ್ಲೊಂದು ಗ್ಯಾಪ್ ಇದೆ. ಈ ಗ್ಯಾಪು ಆಲ್ಮೋಸ್ಟ್ ಆಲ್ ಈ ವಾರದಲ್ಲಿ ಫಿಲಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದು ಎಷ್ಟು? 50,400ವರೆಗೆ ಬರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ವಾರದಲ್ಲಿ ಅಂದರೆ ಅಂಟಿಲ್ ವೆನ್ಸ್ಡೇ, ಥರ್ಸ್ಡೇ, ಓಕೆ, ಥರ್ಸ್ಡೇವರೆಗೆ ಇಲ್ಲಿ ಒಂದು 50,400 ಫಿಲಪ್ ಆಗ್ಬೋದು, ಅಥವಾ ನಾಳೆನೂ ಆದರೂ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಅಮೇರಿಕನ್ ಮಾರ್ಕೆಟ್ ಹೇಗೆ ಸಪೋರ್ಟ್ ಮಾಡುತ್ತೆ, ಅದನ್ನು ನೋಡೋಣ ಬನ್ನಿ. ಯಾಕಂದರೆ ಇಲ್ಲಿ ಒಂದು ಪ್ಯಾಟ್ರನ್ ಜಸ್ಟ್ ಸ್ಟಾರ್ಟ್ ಆಗಿದೆ. ಈ ಥರ ಹೋಗಬೇಕು. ಓಕೆ, ಲೆಟ್ ಸಿ, ನೋಡೋಣ ಏನಾಗುತ್ತೆ. ಇದನ್ನು ಕ್ರಾಸ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ನಾಳೆ ಅಲ್ಲ, ನಾಡಿದ್ದು ಅಲ್ಲ, ಒಂದು ವಾರಗಳವರೆಗೆ ಬೇಕಿದೆ. ಯಾಕಂದರೆ ವೀಕ್ಲಿ ಪ್ಯಾಟರ್ನ್ ಆಗಿರೋದ್ರಿಂದ, ವೀಕ್ಲಿ ಚಾರ್ಟ್ ಆಗಿರೋದ್ರಿಂದ ಇಟ್ ಟೇಕ್ಸ್ ಟೈಮ್. ಈ ಥರ ಮೂವ್ ಆಗ್ಬೋದು ಅಂದ್ಕೊಂಡಿದ್ದೀನಿ. 50,400 ನಂದು 54,000 ಒಂದು ಟಾರ್ಗೆಟ್ ಇದೆ. 54,000 ಇನ್ನೊಂದು 2 ವಾರದಲ್ಲಿ ರೀಚ್ ಆಗ್ಬೋದು ಅಂತ ಅನಿಸುತ್ತೆ. ನೋಡೋಣ ಹೇಗೆ ಮೂವ್ ಆಗುತ್ತೆ ಅಮೇರಿಕನ್ ಮಾರ್ಕೆಟ್, ನೋಡೋಣ ಬನ್ನಿ. ಡೌ ಜೋನ್ಸ್ ನೋಡಿ ಎಷ್ಟು 96 ಪಾಯಿಂಟ್ಗಳ ಅಪ್ ಮೂವ್ನಲ್ಲಿದೆ. ಏಕೆ ಫ್ರೈಡೇ 96 ಪಾಯಿಂಟ್ ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ. S&P 500 11 ಪಾಯಿಂಟ್ಸ್ ಫ್ಲಾಟಿಶ್. ನಸ್ಡಾಕ್ ಓಕೆ, ಇದು ಕೂಡ ಫ್ಲಾಟ್ ಅಂತ ಕನ್ಸಿಡರ್ ಮಾಡ್ಬೋದು, 30 ಪಾಯಿಂಟ್ಸ್. ಈ ಥರ ಅಮೇರಿಕನ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಮೋಸ್ಟ್ ಪ್ರಾಬಬ್ಲಿ. ಯಾಕಂದರೆ ಒಂದು ಪಾಸಿಟಿವ್ ನಾವು ಗಮನಿಸಬೇಕಂದ್ರೆ 40,500 ಮೇಲ್ಗಡೆ ಕ್ಲೋಸ್ ಆಗಿದೆ. ದ್ಯಾಟ್ ಈಸ್ ಪಾಸಿಟಿವ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ಬೋದು. ಅಮೇರಿಕನ್ ಡೌ ಜೋನ್ಸು 40,600 ಮೇಲ್ಗಡೆ ಕ್ಲೋಸ್ ಆಗಿದೆ. ಈ ಸ್ವಲ್ಪ ಸಪೋರ್ಟ್ ತೊಗೊಂಡ್ಬಿಟ್ಟು ಇಲ್ಲಿಂದ ಮತ್ತೆ ಪುಷ್ ಆಗ್ಬೋದು. ಇಟ್ ಮೂವ್ಸ್ ಟುವರ್ಡ್ಸ್ 41,000 ಅಂದ್ಕೊಂಡಿದ್ದೀನಿ ಈ ವಾರದಲ್ಲಿ. ನೋಡೋಣ. FIIs ನೋಡಿ 766 ಕೋಟಿ ಬಾಯ್ ಮಾಡಿದ್ದಾರೆ. ನೆಟ್ ಕ್ಯಾಶನ್ನು ಬಾಯ್ ಮಾಡಿದ್ದಾರೆ FIIs. ಇಷ್ಟು ದಿನ ಸೆಲ್ ಮಾಡಿದ್ರು, ಇವಾಗ ಬಾಯಿಂಗ್ ಮಾಡಿದ್ದಾರೆ ಫ್ರೈಡೇ. ಮತ್ತು DIs ಅವ್ರು ಏನು ಮಾಡಿದ್ದಾರೆ, ನ್ಯಾಚುರಲಿ ಸೆಲ್ ಮಾಡಿರ್ತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇಬ್ಬರು ಅಗೇನ್ಸ್ಟ್ ಅವರು ಇಲ್ಲ. ಇವರು ಕೂಡ 2,600 ಕೋಟಿ ಬಾಯ್ ಮಾಡಿದ್ದಾರೆ, ಹ್ಯೂಜ್ ಕ್ವಾಂಟಿಟಿ ಬಾಯ್ ಮಾಡಿದ್ದಾರೆ. ಇವರು ಕಂಟಿನ್ಯೂ ಆಗಿ ಬಾಯ್ನಲ್ಲೇ ಇದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. 2,600 ಕೋಟಿ ಬಾಯ್ ಮಾಡಿದ್ದಾರೆ. ಸೊ ಇಬ್ಬರು ಕೂಡ ಬಾಯ್ ಮಾಡಿದ್ದಾರೆ. ನೋಡಬೇಕು ಹೇಗೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ವೆರಿ ಇಂಪಾರ್ಟೆಂಟ್ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ 39 ಪಾಯಿಂಟ್ಗಳ ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ, ಫ್ಲಾಟ್ ಕ್ಲೋಸ್ ಆಗಿದೆ. ಸೊ ನಾಳೆ ನಮ್ಮ ಚಾರ್ಟ್ ಅನಲೈಸ್ ಹಾಗೆ ಅಮೇರಿಕನ್ ಮಾರ್ಕೆಟ್ ಇವನ್ನೆಲ್ಲ FII ಡೇಟಾ ಎಲ್ಲ ನೋಡಿದರೆ ನನಗನ್ಸುತ್ತೆ ಗ್ಯಾಪ್ ಅಪ್ ಓಪನಿಂಗ್ ಮತ್ತೆ ಸಿಗ್ಬೋದು. ಅಂದರೆ ಮೈಲ್ಡ್ ಗ್ಯಾಪ್ ಅಪ್, ಅಷ್ಟೊಂದು ಹ್ಯೂಜ್ ಗ್ಯಾಪ್ ಅಪ್ ಇರಲ್ಲ, ಒಂದು 50-60 ಪಾಯಿಂಟ್ಗಳ ಗ್ಯಾಪ್ ಅಪ್ ಸಿಗ್ಬೋದು. ಯಾಕಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ 50,750 ಮೇಜರ್ ಹರ್ಡಲ್ ಇದೆ. ಹೀಗಾಗಿ ಮೈಲ್ಡ್ ಗ್ಯಾಪ್ ಅಪ್ ಸಿಗ್ಬೋದು. ಅದನ್ನು ಸಸ್ಟೇನ್ ಆಯಿತು ಅಂದರೆ ಮತ್ತೆ ಒಂದು 500-600 ಪಾಯಿಂಟ್ಗಳ ಬ್ಯಾಂಕ್ ನಿಫ್ಟಿಯಲ್ಲಿ 200-300 ಪಾಯಿಂಟ್ ರ್ಯಾಲಿ ಬರೋ ಚಾನ್ಸಸ್ ಇದೆ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತಿನ ಆಗ್ತಲ್ಲ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಇಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.